ನಮಸ್ತೆ ಫ್ರೆಂಡ್ಸ್, ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೇಬಿ ಫುಡ್ ಅಂತಲೇ ಹೇಳ್ಬೋದಾದ ಸರ್ಲಾಕನ್ನು ಮಾಡಿದ್ದೀನಿ. ಈ ರೀತಿ ಸರ್ಲಾಕನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಬೇಬಿ ಫುಡ್ ಅಥವಾ ಸರ್ಲಾಕನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ಥರ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆಯೇ 1 ಗ್ಲಾಸಷ್ಟು ಹೆಸರು ಕಾಳು. ನಾನಿಲ್ಲಿ ಅಕ್ಕಿ ತೊಗೊಂಡಿದ್ನಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಗ್ಲಾಸಲ್ಲಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹಾಗೆಯೇ ಹೆಸರು ಕಾಳನ್ನು ಏನು ತೊಗೊಂಡಲ್ಲ ಅದೇ ಮೆಜರ್ಮೆಂಟಲ್ಲಿ ನಾನಿಲ್ಲಿ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಲೋಟದಷ್ಟು ಹೆಸರು ಬೇಳೆ, 1 ಲೋಟದಷ್ಟು ತೊಗರಿಬೇಳೆ, 1 ಲೋಟದಷ್ಟು ಹುಳ್ಳಿಕಾಳು, ಹಾಗೆಯೇ 1/4 ಲೋಟದಷ್ಟು ಶೇಂಗಾ ಬೀಜ, 10 ರಿಂದ 12 ಗೋಡಂಬಿ, 10 ರಿಂದ 12 ಬಾದಾಮಿ, ಒಂದು ಸ್ವಲ್ಪ ಕುಂಬಳಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಕಾಳಿಗೆ ನೀರನ್ನು ಹಾಕಿಬಿಟ್ಟು 1 ರಿಂದ 2 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ವಾಶ್ ಮಾಡ್ಕೊಂಡಾದಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಕಾಳುಗಳನ್ನು ಹಾಕಿಬಿಟ್ಟು ಒಣಗಿಸ್ಕೊಳ್ಳಿ. ಇದನ್ನು ನಾವು 1 ದಿನದವರೆಗೂ ಒಣಗಿಸ್ಕೋಬೇಕಾಗುತ್ತೆ. ಕಾಳುಗಳನ್ನು ಬಿಸಿಲಲ್ಲೇನೂ ಹಾಕೋ ಅವಶ್ಯಕತೆ ಇರೋದಿಲ್ಲ, ನೆರಳಲ್ಲೇ ಒಣಗಿಸ್ಕೊಳ್ಳಿ. ಕಾಳನ್ನು ನಾನು ನೆರಳಲ್ಲಿ ಒಣಗಿಸ್ಕೊಂಡಿದ್ದೀನಿ. ಕಾಳು ಅಕಸ್ಮಾತ್ 1 ದಿನಕ್ಕೆ ನಿಮಗೆ ಡ್ರೈ ಆಗಲಿಲ್ಲ ಅಂತ ಹೇಳಿದರೆ ನೀವು ಬೇಕಂದರೆ ಇನ್ನೂ 1 ದಿನ ಜಾಸ್ತಿ ಒಣಗಿಸ್ಕೊಳ್ಳಿ. ಇವಾಗ ಇದನ್ನು ಹುರ್ಕೋಬೇಕು. ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ ನಾವು ತೊಗೊಂಡಿರುವಂತಹ ಕಾಳುಗಳನ್ನು ಹಾಕ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 8 ರಿಂದ 10 ನಿಮಿಷಗಳ ಕಾಲ ಈ ಥರ ಕೈಯಾಡಿಸ್ಕೊಳ್ತಾ ಹುರ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ನಮಗೆ ಇದರಲ್ಲಿ ಬೇಳೆ ಮತ್ತು ಕಾಳು ಎರಡೂ ಸಹ ಇದೆ. ಬೇಳೆ ತಳಕ್ಕೆ ಕುತ್ಕೊಂಡ್ಬಿಟ್ಟು ಅದು ಬೇಗ ಒತ್ತಿಬಿಡುತ್ತೆ. ಅದಕ್ಕೋಸ್ಕರ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಕಾಳುಗಳನ್ನು ಹುರಿಯೋದಕ್ಕೆ ಆದಷ್ಟು ನಾವೇನು ಹುರ್ಕೊಳ್ಳೋದಕ್ಕೆ ಪಾತ್ರೆನ ತೊಗೊಳ್ತೀವಲ್ಲ ಅದನ್ನು ಸ್ವಲ್ಪ ದಪ್ಪ ಇರೋಂಥದ್ದನ್ನು ನೋಡಿ ತೊಗೊಳ್ಳಿ. ಯಾಕೆ ಅಂತ ಹೇಳಿದರೆ ತೆಳ್ಳಗಿದ್ದರೆ ಬೇಗ ಒತ್ತಿಬಿಡುತ್ತೆ. ದಪ್ಪ ಇರೋದಾದ್ರೇ ಅದು ಚೆನ್ನಾಗಿ ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಇವಾಗ ನಮಗೆ ಕಾಳುಗಳು ಎಲ್ಲ ಚೆನ್ನಾಗಿ ಹುರಿದಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಹಾಗೆಯೇ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 8 ರಿಂದ 10 ನಿಮಿಷ ಇದನ್ನು ನಾನು ಹುರ್ಕೊಂಡಿದ್ದೀನಿ. ನಮಗೆ ಹುರಿದಿರುವಂತಹ ಕಾಳು ಅಥವಾ ಬೇಳೆ ಬ್ರೌನ್ ಕಲರ್ ಬರಬಾರ್ದು. ನೋಡಿ, ನಮಗೆ ಅಕ್ಕಿ ಹಾಗೇ ಇದೆ. ಇದನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಹುರ್ಕೋಬೇಕು. ಇಲ್ಲ ಅಂತ ಹೇಳಿದರೆ ನಮಗೆ ಅದು ಒತ್ತಿದ್ದು ಸ್ಮೆಲ್ ಬರುತ್ತೆ. ಹಾಗೆಯೇ ಮಕ್ಕಳಿಗೆ ತಿನ್ನಿಸೋದಕ್ಕೆ ಚೆನ್ನಾಗಾಗೋದಿಲ್ಲ. ನಾನು ಆವಾಗಲೇ ಒಂದು ಅರ್ಧ ಮಾತ್ರ ಹುರ್ಕೊಂಡಿದ್ದೆ. ಇವಾಗ ಮತ್ತೆ ನಾನು ಇನ್ನೊಂದು ಸರಿ ಇವನ್ನೂ ಸಹ ಒಂದು 10 ನಿಮಿಷದವರೆಗೂ ಹುರ್ಕೊಳ್ತೀನಿ. ನಾವು ಈ ರೀತಿ ಕಾಳುಗಳನ್ನು ಡ್ರೈ ಮಾಡಿ ಕ್ಲೀನಾಗಿ ಹುರಿದು ಮಾಡಿ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಾವಿದನ್ನು ಒಂದು 6 ತಿಂಗಳವರೆಗೂ ಸಹ ಸ್ಟೋರ್ ಮಾಡಿ ಇಟ್ಕೊಂಡು ಮಕ್ಕಳಿಗೆ ಫುಡ್ಡನ್ನು ಮಾಡಿ ತಿನ್ನಿಸ್ಬೋದು. ಈ ರೀತಿ ಸರ್ಲಾಕನ್ನು ಮಕ್ಕಳು ಮಾತ್ರ ಅಲ್ಲದೆ ದೊಡ್ಡವರು ಸಹ, ನಿಶಕ್ತಿ ಇರುವಂಥವರು, ದೇಹದಲ್ಲಿ ರಕ್ತ ಕಡಿಮೆ ಇರೋರು, ಪ್ರೋಟೀನು ಮತ್ತು ವಿಟಮಿನ್ ಅಂಶ ಕಡಿಮೆ ಇರೋರು, ವಯಸ್ಸಾದವರು, ಅವರಿಗೂ ಸಹ ಶಕ್ತಿ ಕಡಿಮೆ ಇರುತ್ತೆ. ಅವರು ಸಹ ಈ ರೀತಿ ಸರ್ಲಾಕನ್ನು ಮಾಡಿಕೊಂಡು ಕುಡಿಬೋದು. ಇವಾಗ ನಮಗೆ ಕಾಳುಗಳೆಲ್ಲ ಹುರ್ಕೊಂಡಿದೆ. ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಜಾಸ್ತಿ ಏನಾದರೂ ಕಾಳುಗಳು ಇದ್ವು ಅಂತ ಹೇಳಿದರೆ ನೀವು ಸಹ ಈ ರೀತಿ 2 ಸರಿ ಹುರ್ಕೊಳ್ಳಿ. ಒಂದೇ ಸರಿ ಹುರ್ಕೊಂಡ್ರೆ ಆ ಕಾಳುಗಳು ಚೆನ್ನಾಗಿ ಉರಿಯೋದಿಲ್ಲ. ಇವಾಗ ಇವನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಹುರಿದ್ಬಿಟ್ಟು ಇಟ್ಕೊಂಡಿರುವಂತಹ ಕಾಳುಗಳು ಎಲ್ಲ ತಣ್ಣಗಾದ್ಮೇಲೆ
ನಾವು ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಳ್ಳುವಾಗ ಜಾರನ್ನು ಪೂರ್ತಿ ಒಣಗಿಸ್ಬಿಟ್ಟು ತಗೊಳ್ಳಿ. ಹಸಿ ಇತ್ತು ಅಂತ ಹೇಳಿದರೆ ನಾವು ಮಾಡಿಟ್ಕೊಳ್ಳುವಂತಹ ಸರ್ಲಾಕ್ ಪುಡಿ ಇದು ತಡೆಯೋದಿಲ್ಲ. ಹಸಿ ಇತ್ತು ಅಂತ ಹೇಳಿದರೆ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಹಾಗೆಯೇ ನಾವು ಏನು ಕಾಳನ್ನು ಹಾಕ್ಕೊಂಡ್ವಲ್ಲ ಜಾರಿಗೆ, ಇದು ಜಾರಲ್ಲಿ ನೀವು ಮಸಾಲೆ ಖಾರ ಆ ರೀತಿ ಏನಾದರೂ ರುಬ್ಕೊಂಡಿದ್ರೆ ಮೊದಲಿಗೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಆ ಥರ ಏನಾದರೂ ಹಾಕಿಬಿಟ್ಟು ಅದನ್ನು ತೆಗೆದುಕೊಂಡು ಆಮೇಲೆ ನಂತರ ಕಾಳುಗಳನ್ನು ಹಾಕಿ ಈ ರೀತಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಇದನ್ನ ಜರಡಿಗೆ ಹಾಕ್ಕೋಬೇಕು. ನಾವು ಎಷ್ಟೇ ಸಣ್ಣಕ್ಕೆ ಗ್ರೈಂಡ್ ಮಾಡಿದರೂ ಸಹ ಅದರಲ್ಲಿ ನುಚ್ಚಿನಂಶ ಉಳಿದಿರುತ್ತೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ತಿನ್ನಿಸೋದ್ರಿಂದ ಅದರಲ್ಲಿ ದಪ್ಪ ಇದ್ದರೆ ಸರಿ ಹೋಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಜರಡಿಗೆ ಇಟ್ಕೊಳ್ಳಿ. ಕಾಳುಗಳನ್ನು ಗ್ರೈಂಡ್ ಮಾಡಿ ಆದಮೇಲೆ ಈ ರೀತಿ ಜರಡಿಗೆ ಇಟ್ಕೊಂಡು ಸಾಣಿಸ್ಕೊಂಡಿದ್ದೀನಿ. ಇವಾಗ ನಮಗೆ ಸರ್ಲಾಕ್ ಪುಡಿ ರೆಡಿಯಾಗಿದೆ. ನೀವು 6 ತಿಂಗಳು ಮಕ್ಕಳಿಗೆ ಇದನ್ನು ಮಾಡೋದಾದರೆ ಈ ರೀತಿ ಜರಡಿಗೆ ಹಿಡಿಯೋದಕ್ಕಿಂತ ಇದನ್ನು ಏನು ತೆಳು ಕಾಟನ್ ಬಟ್ಟೆ ಬರುತ್ತಲ್ಲ ಅದರಿಂದ ಸೋಸ್ಕೊಳ್ಳಿ. ಅಂದರೆ ಅದು ಇದಕ್ಕಿಂತನೂ ಸಹ ಸಣ್ಣಗೆ ಬರುತ್ತೆ. ಇವಾಗ 9 ತಿಂಗಳ ಮೇಲೆ ಅಥವಾ ವರ್ಷದ ಪಾಪುಗಾದರೆ ಈ ರೀತಿ ಜರಡಿಗೆ ಹಿಡಿದ್ರೂ ನಡೆಯುತ್ತೆ. ಇದನ್ನು ನಾವು ಜರಡಿಗೆಲ್ಲ ಇಟ್ಕೊಂಡ್ಮೇಲೆ ಒಂದು ಡಬ್ಬಿಲಿ ಹಾಕಿ ಸ್ಟೋರ್ ಮಾಡಿ 6 ತಿಂಗಳವರೆಗೂ ಸಹ ಈ ಪುಡಿನ ನಾವು ಬಳಸ್ಕೋಬೋದು. ಸರ್ಲಾಕ್ ಪುಡಿ ರೆಡಿಯಾಗಿದೆ. ಇವಾಗ ಮಾಡೋದನ್ನು ತೋರಿಸ್ತೀನಿ. ನಾನಿಲ್ಲಿ ಒಂದು ಬಟ್ಲನ್ನು ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಈ ಥರ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ನೀವು ಹಾಲು ಅಥವಾ ನೀರು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಿಸಿಯಾಗಿರುವ ಹಾಲನ್ನು ತೊಗೊಂಡಿರೋದ್ರಿಂದ ಅದೇ ತಕ್ಷಣವೇ ಪುಡಿ ಹಾಕ್ಕೊಳ್ತೀನಿ. ನೀವು ತಣ್ಣಂದು ಹಾಲು ತೊಗೊಂಡ್ರೆ ಹಾಲು ಸ್ವಲ್ಪ ಬಿಸಿ ಆದಮೇಲೆ ಪುಡಿನ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ ತೊಗೊಂಡಿರುವಂತಹ ಹಾಲಿಗೆ 2 ಟೇಬಲ್ ಸ್ಪೂನಷ್ಟು ಸರ್ಲಾಕ್ ಪುಡಿನ ಹಾಕ್ಕೊಂಡಿದ್ದೀನಿ. ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಗೂರಾಡಿಕೊಂಡು ಇದನ್ನು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಇದನ್ನು ಮಕ್ಕಳಿಗೆ ಹಾಗೆ ಕೂಡ ತಿನ್ನಿಸ್ಬೋದು. ಇಲ್ಲಪ್ಪ ಅವರು ಹಾಗೆ ತಿನ್ನೋದಿಲ್ಲ ಅಂತ ಹೇಳಿದರೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅಥವಾ ಬೆಲ್ಲನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರುವಂಥದ್ದು ಆರ್ಗ್ಯಾನಿಕ್ ಬೆಲ್ಲ. ಈ ರೀತಿ ಪಳಪಳ ಅಂತ ಹೇಳಿಬಿಟ್ಟು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ. ಇವಾಗ ನಮಗೆ ಸರ್ಲಾಕು ರೆಡಿಯಾಗಿದೆ. ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಡಿ. ಮಕ್ಕಳು ತಿನ್ನೋದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಏನಿರುತ್ತಲ್ಲ ಆವಾಗ ಇದನ್ನು ಮಕ್ಕಳಿಗೆ ತಿನ್ನಿಸಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ.